ಸ್ವತಃ ಸ್ವತಃ ಹೋರಾಟದಲ್ಲಿ ಸ್ವತಃ ಭೂಮಿ ಹೊಂದಿರೋವಂಥವ್ರು. ಜೊತೆಗೆ ಹಿಂದೆ 3 ಜನ ಮುಖಂಡರು ಕೂತಿದ್ದಾರೆ. ಒಂದು ND ವಸಂತ್ ಕುಮಾರ್ ಅಂತ, ಅವರು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ. ಮತ್ತೊಬ್ಬರು ರವಿಕಿರಣ್ ಪೂಣಚ್ಚ ಅಂತ, ಅವರು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ. ಇನ್ನೊಬ್ಬರು ಶಿವಕುಮಾರ್ ಆಲ್ಗೋಡು ಅಂತ, ಅವರು ದಲಿತ ಸಂಘರ್ಷ ಸಮಿತಿಯ ಮುಖಂಡರು. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರ. ಬಿಡದಿ ಇತ್ತೀಚಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಹಳ್ಳಿಗಳಿಗೂ ಪರಿಚಯ ಆಗಿದೆ, ಡೆಲ್ಲಿಗೂ ಪರಿಚಯ ಆಗಿದೆ. ಅಂದರೆ ನಮ್ಮ ರಾಜ್ಯ ಬಿಟ್ಟು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಪರಿಚಯ ಆಗಿದೆ. ಭೂಸ್ವಾಧೀನ ಪ್ರಕ್ರಿಯೆ ವಿರುದ್ಧ ಭೂಮಿನ ಕೊಡಲ್ಲ ಅಂತೇಳಿ ರೈತರು ಅಹೋರಾತ್ರಿ ಮನೆ ಮಂದಿ ಮಕ್ಕಳು ಎಲ್ಲರೂ ಸೇರಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಬೀದರ್ನಿಂದ ಚಾಮರಾಜನಗರವರೆಗೂ ಕೂಡ ರೈತರು, ಪ್ರಗತಿಪರ ಆಲೋಚನೆ ಮಾಡುವಂಥವರು, ಬೇರೆ ಬೇರೆ ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳು ಕೂಡ ಬಂದು ಅದು ಬೆಂಬಲ ವ್ಯಕ್ತಪಡಿಸಿ ಹೋಗಿದ್ದಾರೆ. ಈಗ ಅದು DK ವರ್ಸಸ್ ಕುಮಾರಸ್ವಾಮಿ ನಂಗಾಗಿದೆ, ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಅಂತ. ಇದು ಅಪಾಯ. ಇದು ನಾವು ಸಂಯುಕ್ತ ಹೋರಾಟದ, ನಾನೊಬ್ಬ ಸಂಯುಕ್ತ ಹೋರಾಟ ಸಂಯೋಜಕ, ಇಲ್ಲಿರೋರೆಲ್ಲರೂ ಕೂಡ ಸಂಯುಕ್ತ ಹೋರಾಟದ ಸಹಬಾರಿ ಸಂಘಟನೆಯ ಮುಖಂಡರುಗಳು. ಎಲ್ಲೋ ಇವರಿಬ್ಬರು ಸಂಘರ್ಷದಲ್ಲಿ ಸತ್ಯ ಎಲ್ಲೋ ಮರೆಮಾಗ್ತಾ ಇದೆ. ನಿಜವಾದ ಸಮಸ್ಯೆ ಯಾಕೋ ಬೆಳಕಿಗೆ ಬರ್ತಾ ಇಲ್ಲ ಅನ್ನೋವಂಥದ್ದು ನಮ್ಗೆ ಆತಂಕ ಆಗಿದೆ. ಇರಲಿ, ಯಾವುದೇ ಹೋರಾಟದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಸಂಘರ್ಷ ಮಾಡ್ತವೆ, ಕೆಲವರು ಬಳಸ್ಕೊಳ್ತಾರೆ, ಕೆಲವರು ಇನ್ನೇನೇನೋ ಮಾತಾಡ್ತಿರ್ತಾರೆ, ಅದೊಂದು ಕಡೆ ತಳ್ಳೋಣ. ಈಗ ಸರ್ಕಾರದ ನಿಲುವು, ಇತ್ತೀಚೆಗೆ ಮುಖ್ಯಮಂತ್ರಿಯವರು ಪತ್ರಿಕಾಗೋಷ್ಠಿ ಮಾಡಿ ರೈತರು ಕೊಡಲ್ಲ ಅನ್ನೋರು ಒಂದು ಭೂಮಿ ಕೊಡಲ್ಲ ಅನ್ನೋರು ಭೂಮಿನ ಟಚ್ಚೇ ಮಾಡಲ್ಲ, ತಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. 75% ಒಪ್ಪಿದ್ರು ಮಾತ್ರ ನಾವು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೆ ಬೆಳವಣಿಗೆ ಅದು. ಒಬ್ಬ ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿ ಬಿಡದಿ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದು ಒಂದು ಸರ್ಕಾರದ ನಿಲುವನ್ನು ಅವರು ಪುನರ್ ಪರಿಶೀಲಿಸಿ ಹೇಳಿರೋಂಥದ್ದನ್ನ ನಾವು ಸ್ವಾಗತ ಮಾಡ್ತೀವಿ. ಆದರೆ ಇದು ಸತ್ಯವಾಗಿದೆಯಾ ಅಥವಾ ನಿಜ ಕಾಳಜಿಯಿಂದ ಕೂಡಿದೆಯಾ ಅನ್ನೋದು ಅನುಮಾನ ನಮಗೆ. ಕಾರಣ ಯಾಕಂದರೆ ಒಂದು ಕಡೆ ರೈತರು ಒಪ್ಪದೇ ಇದ್ದರೆ ಭೂಮಿ ತಗೊಳ್ಳಲ್ಲ ಅಂತ ಹೇಳಿದಂಥ ಮುಖ್ಯಮಂತ್ರಿ ಪ್ರೆಸ್ ಮೀಟ್ ಮಾಡೋದಿನವೇ 3 ಹಳ್ಳಿಗೆ ಇಂದಾಗಲೇ ಅಂತಿಮ ಅಧಿಸೂಚನೆ ಹೊರಡಿಸಿತ್ತು. ಮತ್ತೆ 4 ಹಳ್ಳಿಯ 4640 ಎಕರೆಗೆ ಭೂಮಿಗೆ ಅಧಿಸೂಚನೆ ಹೊರಡಿಸಿದ್ದಾರೆ. ಅದು ಪತ್ರಿಕೆಯಲ್ಲೂ ಕೂಡ ಪಬ್ಲಿಷ್ ಆಗಿದೆ, ನೋಟಿಫಿಕೇಶನ್ ಪಬ್ಲಿಷ್ ಆಗಿದೆ. ನಿಜವಾಗಲೂ ಕಾಳಜಿ ಇದ್ದರೆ ಸರ್ಕಾರ, ಇದುವರೆಗೆ ಆಗಿರೋ ಯಥಾಸ್ಥಿತಿ ಕಾಪಾಡ್ಕೊಳ್ತೀವಿ, ರೈತರ ಜೊತೆ ರೈತರು ಒಪ್ಪಿಗೆ ಸಿಕ್ಕದ ಮೇಲೆ ನಾವು ಮುಂದುವರಿತೀವಿ, ಒಪ್ಪಿಗೆ ಸಿಕ್ತಾರೆ ಕೈ ಬಿಡ್ತೀವಿ ಅನ್ನೋಂಥ ಸ್ಪಷ್ಟವಾದ ಸಂದೇಶವನ್ನು ಜನರಿಗೆ ಹೇಳಬೇಕಾಗಿತ್ತು. ಇದರಿಂದ ಇದೊಂದು ನಿಲುವು ಯಾಕೆ ಸ್ಪಷ್ಟತೆ ಬನ್ನಿ ಅನ್ನೋದು ಕೂಡ ನಾವು ಸಂಯುಕ್ತ ಹೋರಾಟ ಒತ್ತಾಯ ಮಾಡಿದ್ದೀವಿ ಹಿಂದೆನೂ, ಈಗಲೂ ಕೂಡ ಅದನ್ನೇ ಪುನರುಚ್ಚಾರ ಮಾಡಿ ಒತ್ತಾಯ ಮಾಡ್ತಿದ್ದೀವಿ. ಇಲ್ಲಿ ಅಧಿಕಾರಿಗಳು ಮತ್ತು ಸ್ವತಃ ಮುಖ್ಯಮಂತ್ರಿಗಳ ಹಿಂದೆ 80ಕ್ಕಿಂತ ಹೆಚ್ಚು ಭಾಗ ಜನರು ಕೊಡಕೊಪ್ಪಿದ್ದಾರೆ. ಕೆಲವರು ಬೇರೆ ಬೇರೆ ರಾಜಕೀಯ ಕಾರಣಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದನ್ನ 16 ಸಾರಿ ಮಾಧ್ಯಮಗಳ ಮುಖಾಂತರ ಹೇಳಿದ್ದಾರೆ. ಹಲವಾರು ಸಾರ್ವಜನಿಕ ಸಮಾರಂಭದಲ್ಲೂ ಕೂಡ ಹೇಳಿದ್ದಾರೆ. ರೈತರು 80 ಭಾಗಕ್ಕಿಂತ ಹೆಚ್ಚು ನಾವು ವಿರೋಧ ಇದ್ದೀವಿ ಅನ್ನೋದು ರೈತರು ವಿಚಾರ ಮುಂದಿಟ್ಟು ಹೋರಾಟ ಮಾಡ್ತಿದ್ದಾರೆ. ಈಗ ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಅಲ್ಲಿ ಬಿಡದಿನಲ್ಲಿ ಭೂಸ್ವಾಧೀನ ವಿರುದ್ಧ ಹೋರಾಟ ಮಾಡ್ತಿರುವಂಥ ರೈತ ಹಿತರಕ್ಷಣಾ ಸಮಿತಿ ವೇದಿಕೆ ಇಬ್ಬರೂ ಜಂಟಿಯಾಗಿ ಕಾರ್ಯಕ್ರಮಗಳ ಮುಂದಿನ ಹೋರಾಟವನ್ನು ಮುಂದುವರಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ರಾಜಕೀಯ ವ್ಯಕ್ತಿಗಳು ಯಾರೇ ಬರ್ಬೋದು, ಬೆಂಬಲ ಕೊಡ್ಬೋದು, ಗೌರವಿಸೋಣ. ಯಾಕಂದರೆ ರಾಜಕೀಯ ವ್ಯಕ್ತಿಗಳಿಗೆ ಬೆಂಬಲ ಕೊಡಿ ಅಂತಾರೆ, ಸಂಘ ಸಂಸ್ಥೆಗಳು ಕೊಡ್ತಾರೆ, ಎಲ್ಲರೂ ಬೆಂಬಲ ತಗೊಳ್ಳೋಣ. ಆದರೆ ಹೋರಾಟದ ನಿರ್ಧಾರ ಮಾತ್ರ ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಸ್ಥಳೀಯವಾಗಿರುವಂಥ ಭೂ ಹಿತರಕ್ಷಣಾ ಸಮಿತಿ ವೇದಿಕೆಯ ಆ ನಿರ್ಧಾರದಂತೆ ಮುಂದುವರಿತೇವೆ ಹೋರಾಟನ. ನಿರಂತರವಾಗಿ ಮುಂದುವರ್ಸೋಕ್ಕೆ ನಾವು ಹಿಂದೆನೂ ತೀರ್ಮಾನ ಮಾಡಿದ್ವಿ. ದೊಡ್ಡ ಮಟ್ಟದಲ್ಲಿ ಇದನ್ನು ಕೈ ಬಿಡೋವರೆಗೂ ಕೂಡ, ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡೋವರೆಗೂ ಕೂಡ ನಾವು ಹೋರಾಟ ಮುಂದುವರಿಸಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡಿದ್ದೀವಿ. ಇದು ಭಾಳಷ್ಟೆಲ್ಲ ಹೋದರೂ ಜನ ಒಪ್ಕೊಂಡ್ಬಿಟ್ಟಿದ್ದಾರಂತಲ್ಲ, ಅಧಿಕಾರಿಗಳಿಗೆಲ್ಲ ಅರ್ಜಿ ಕೊಟ್ಟಿದ್ದಾರಂತಲ್ಲ, ಕೆಲವರು ಪರಿಹಾರ ತಗೊಂಬಿಟ್ಟಿದ್ದಾರಂತಲ್ಲ ಅನ್ನೋಂಥ ಚರ್ಚೆ ಆಗ್ತಾಯಿದೆ.
ಅದರಿಂದ ಸತ್ಯ ಬೆಳಕು ಬರಲೇಬೇಕು. ಅದಕ್ಕೆ ನಾಳೆ ಅಂತಿಮವಾಗಿ ಸತ್ಯ ಏನು ಅನ್ನೋದು ಸಾರ್ವಜನಿಕವಾಗಿ ಪ್ರಕಟಣೆ ಆಗ್ತದೆ. ನಾಳೆ ನಾವು ಸಂಯುಕ್ತ ಹೋರಾಟ ಮತ್ತು ಅಲ್ಲಿ ಭೂ ಹಿತರಕ್ಷಣೆ ಸಮಿತಿಯ ಒಂದು ಜಂಟಿ ಆಶ್ರಯದಲ್ಲಿ 4 ಜನ ಜೂರೀಸ್ನ ನಾವು ಕರೆದಿದ್ದೀವಿ. ಅಲ್ಲಿ ಒಪ್ಕೊಂಡಿದ್ದಾರೆ. ಒಂದು ಜಸ್ಟಿಸ್ ನ್ಯಾಯಮೂರ್ತಿ ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಜಸ್ಟಿಸ್ ವಿ ಗೋಪಾಲ್ ಗೌಡ್ರು, ಆಮೇಲೆ ಕೃಷಿ ಆರ್ಥಿಕ ತಜ್ಞ ಡಾಕ್ಟರ್ ಪ್ರಕಾಶ್ ಕಮ್ಮರಡಿ, ಸಮಾಜಶಾಸ್ತ್ರ ಓದಿ ಸಮಾಜದ ಶಾಸ್ತ್ರದ ಅಧ್ಯಯನ ಮಾಡಿರುವಂಥ ಡಾಕ್ಟರ್ ವಾಸಿಬಿ, ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥ ಉಮಾಪತಿ, ಇವು 4 ಜನ ನಾಳೆ ಬೆಳಗ್ಗೆ 11 ಗಂಟೆಗೆ ಬಿಡದಿಯ ಸತ್ಯಾಗ್ರಹ ಸ್ಥಳದಲ್ಲಿ ಜೂರಿ ಸಾರಿ ಕುಂತಿರ್ತಾರೆ. ಅಲ್ಲಿ ಯಾರು ಭೂಮಿ ಕೊಡ್ತಾರೋ ಕೊಡಲ್ವೋ, ಭೂಮಿ ಕೊಡಲ್ಲ ಅನ್ನೋರು ಕೂಡ ಅವ್ರ ಮುಂದೆ ಅರ್ಜಿ ಹಾಕೊಳ್ತಾರೆ. ಭೂಮಿ ಕೊಡಲ್ಲ ಅನ್ನೋರು ಕೂಡ ಹಾಕೊಳ್ಳೋಕ್ಕೆ ಅವಕಾಶ ಇದೆ. ಭೂಮಿ ಕೊಡಲ್ಲ ಅನ್ನೋರು ಕೂಡ ದಾಖಲೆಗಳ ಸಮಸ್ಯೆ, ನಾವು ಭೂಮಿ ಕೊಡಲ್ಲ ಈ ಉದ್ದೇಶಕ್ಕೆ ಅಂತನ್ನೋದು ಅವ್ರ ಮುಂದೆ ದಾಖಲೆ ಮಾಡ್ತಾರೆ. ನಾವು ಹೇಳ್ತಾ ಇರೋಂಥದ್ದು ನಾಳೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗುತ್ತೆ. ಪರ ವಿರೋಧ ಅಥವಾ ರೈತರು ಹೇಳೋದು ಸುಳ್ಳ ಅಥವಾ ಸರ್ಕಾರ ಹೇಳ್ತಿರೋ ಸುಳ್ಳನ್ನು ಯಾರು ಸತ್ಯ ಹೇಳ್ತಾರೆ ಅನ್ನೋದು ನಾಳೆ ನಮಗೆ ತಾರ್ಕಿಕ ಅಂತ್ಯಕ್ಕೆ ಬರುತ್ತೆ. ನಾವು ಈ ಮೂಲಕ ನಮ್ಮ ಬೆಂಗಳೂರು ನಗರಾಭಿವೃದ್ಧಿ ಏನಿದೆ BDA ನಗರಾಭಿವೃದ್ಧಿ ಕಾಯ್ದೆ ಪ್ರಕಾರ ಇದನ್ನು ಸ್ವಾಧೀನಪಡಿಸ್ಕೊಳ್ತಿರೋದು. ಅವರೆಲ್ಲರೂ ನಮಗೆ ರೈತರು ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಅನ್ನೋದು ಹೇಳ್ತಾರೆ. ಆ ಅಧಿಕಾರಿಗಳು ಕೂಡ ದಾಖಲೆ ಇದ್ದರೆ ಬಂದು ಆ ಜೂರಿಸ್ಗಳ ಮುಂದೆ ಅವ್ರ ದಾಖಲಾತಿಗಳನ್ನು ಕೊಟ್ಟು ಅವ್ರಿಗಿರುವಂಥ ಒಪ್ಪಿಗೆಯನ್ನು ಸಮರ್ಪಿಸಬೇಕು. ಅದೇ ರೀತಿ ಮುಖ್ಯಮಂತ್ರಿಗಳು ಒಪ್ಪಿಗೆ ಇದೆ ಅಂತ ಅವ್ರ ಮಾಹಿತಿ ಇದ್ದರೆ, ಅವ್ರ ಫಾಲೋವರ್ಸ್ ಹತ್ರ ಮಾಹಿತಿ ಇದ್ದರೆ ಅವರೆಲ್ಲರೂ ಕೂಡ ನಾವು ಕೊಡ್ತೀವಿ ಹೋರಾಟ ಮಾಡ್ತೀವಿ ಅಂತಾರೆ. ಅವರೆಲ್ಲರಿಗೂ ಕೂಡ ಮುಕ್ತ ಅವಕಾಶ ಇದೆ. ಅವರೂ ಕೂಡ ನಾವು ಭೂಮಿ ಕೊಡ್ತೀವೋ ಇಲ್ವೋ ಅನ್ನೋದನ್ನು ದಾಖಲು ಮಾಡೋಕ್ಕೆ ಅವಕಾಶ ಇದೆ. ನಾಳೆ ಒಂದು ಅಂತಿಮವಾಗಿ ಈ ವಿಚಾರಕ್ಕೆ ಒಂದು ತೆರೆ ಬೀಳ್ತಿದೆ. ಈ ಹೋರಾಟ ನಮ್ಮದು ತಾತ್ವಿಕವಾಗಿ ಸಂಯುಕ್ತ ಹೋರಾಟ ಆಗ್ಬೋದು, ಇಲ್ಲಿರುವಂಥ ಸಹಭಾಗಿ ಸಂಘಟನೆಗಳಿರ್ಬೋದು. ತಾತ್ವಿಕವಾಗಿ ಈ ಟೌನ್ಶಿಪ್ಗೆ ವಿರೋಧವಾಗಿದ್ದೀವಿ ನಾವು. ಬೆಂಗಳೂರು ನಗರನ ಯಾಕೆ ಈ ಥರ ವಕ್ರವಾಗಿ ಬೆಳೆಸ್ತಾ ಇದ್ದಾರೆ ಅಂತ. ಬೆಂಗಳೂರು ನಗರದಲ್ಲಿ ಒಂದು ಮಳೆ ಆದರೆ ಅಲ್ಲಿ ಜೀರ್ಸ್ಕೊಳ್ಳೋ ಶಕ್ತಿ ನೆಲಕ್ಕಿಲ್ಲ, ಸ್ಲಮ್ ಥರ ಆಗ್ತದೆ. ಬೆಂಗಳೂರಿನ ಮುಖ್ಯಮಂತ್ರಿಗಳು ಸಿಲಿಕಾನ್ ಸಿಟಿ ಮಾಡ್ತೀನಿ ಅಥವಾ ಪ್ರಪಂಚದ ಒಂದು ದೊಡ್ಡ ಆಕರ್ಷಣೀಯವಾದಂಥ ನಗರವಾಗಿ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ನಗರ ಮಾಡ್ತೀವಿ, ಉದ್ಯೋಗ ಸೃಷ್ಟಿ ನಗರ ಮಾಡ್ತೀವಿ, ಏನೇ ಹೇಳಿದ್ರು ಕೂಡ ಬೆಂಗಳೂರು ಇದೇ ರೀತಿ ವಕ್ರವಾಗಿ ಬೆಳೆದರೆ ಮುಂದೆ ಒಂದು ಸ್ಲಮ್ ನಗರವಾಗಿ ಇತಿಹಾಸದಲ್ಲಿ ದಾಖಲಾಗುತ್ತೆ. ಒಂದು ದೊಡ್ಡ ಪ್ರಪಂಚದಲ್ಲಿ ದೊಡ್ಡ ಸ್ಲಮ್ ನಗರವಾಗಿ ಇತಿಹಾಸದಲ್ಲಿ ದಾಖಲಾಗುತ್ತೆ. ಈ ಕಾಳಜಿನೂ ಕೂಡ ನಮಗಿದೆ. ಬೆಂಗಳೂರು ವಾಸಿಗಳು ಕೂಡ ಇದನ್ನು ಯೋಚನೆ ಮಾಡಬೇಕು. ಈಗಾಗಲೇ ಉಸಿರಾಟಕ್ಕೆ ತೊಂದರೆ ಇದೆ, ಕೃತಕವಾದ ಆಕ್ಸಿಜನ್ ತಗೊಳ್ತಾ ಇದ್ದೀರಿ. ಟ್ರಾಫಿಕ್ಕು ಬಂದಿದೆ. ಕುಡಿಯೋ ನೀರಿನ ಸಮಸ್ಯೆಯಾಗಿ 6ನೇ ಹಂತದ ಯೋಜನೆ ಕೈ ಹಾಕ್ತಾ ಇದ್ದಾರೆ KRS ಹತ್ರ. ಈ ಥರ ನಾವು ಬೆಂಗಳೂರಲ್ಲೇ ಉತ್ಪಾದನೆ ಇದೆ, ಇಲ್ಲಿಂದ GDP ಬರುತ್ತೆ, GST ಜಾಸ್ತಿ ಬರುತ್ತೆ ಅನ್ನೋದಾದರೆ ಹಳ್ಳಿಯ ಎಲ್ಲ ಸಂಪನ್ಮೂಲಗಳನ್ನು ಇವುಗಳನ್ನು ಇಲ್ಲಿ ತಗೊಂಡು ಸುರಿಯೋದೇ ಜಾಸ್ತಿ ದುಬಾರಿ ಆಗಿದೆ. ಬೆಂಗಳೂರು 6ನೇ ಹಂತ ಯೋಜನೆಗೆ ಎಷ್ಟು ದುಡ್ಡಾಗುತ್ತೆ? ಬೆಂಗಳೂರು ನಗರಕ್ಕೆ ಏನೇನು ತರ್ತಾ ಇದ್ರೆ ಬೇರೆ ಕಡೆಯಿಂದ ಅವೆಲ್ಲ ಎಷ್ಟು ಸೃಷ್ಟಿ ತೊಂದರೆ ಆಗ್ತದೆ ಎಂದು ಹೊರೆ ಆಗ್ತಾಯಿದೆ. ಒಂಥರ ನರಕವಾಸಿಗಳ ಆಗೋಗ್ಬೇಕಾಗತ್ತೆ. ಆ ಥರ ಪರಿಸ್ಥಿತಿ ಆಗಿದೆ. ಬೆಂಗಳೂರು ನಗರ ಅಭಿವೃದ್ಧಿ ಬಗ್ಗೆನೇ ಸರ್ಕಾರ ಪುನರ್ ಪರಿಶೀಲಿಸಬೇಕು. ಮತ್ತು ನಾವು ಸಿವಿಲ್ ಸೊಸೈಟಿಯಾಗಿ ಆಲೋಚನೆ ಮಾಡ್ತಿದ್ದೀವಿ. ಪರಿಣಿತ ರೈತರಿಂದ ಈ ನಗರ ಬೆಳವಣಿಗೆ ಯಾವ ಥರ ಇರಬೇಕು, ಮಾನದಂಡಗಳು ಯಾವ ಥರ ಇರಬೇಕು, ಮಾದರಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಿದ್ದೀವಿ. ಮತ್ತು ಎಲ್ಲಗಳನ್ನು ಡಿಸೆಂಟ್ರಲೈಸೇಷನ್ ಮಾಡಿ ಅಂತ. ಎಲ್ಲ ಬೆಂಗಳೂರಿಗೆ ಬರಬೇಕಾದ ಅವಶ್ಯಕತೆ ಇಲ್ಲ. ಬಿಜಾಪುರದವ್ರು ಬೆಂಗಳೂರು ಬರಬೇಕಾಗಿಲ್ಲ, ದಾವಣಗೆರೆಯವ್ರು ಬೆಂಗಳೂರು ಬರಬೇಕಾಗಿಲ್ಲ. ನಗರಗಳೆಲ್ಲ ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸುವಂಥದ್ದು, ಅಲ್ಲಿ ಎಲ್ಲರೂ ಜನಕ್ಕೆ ಕೈಗೆಡಿಸುವಂಥ ಎಲ್ಲ ವಸ್ತುಗಳು ಸಿಗುವಂಥದ್ದು, ಅನುಕೂಲಗಳಲ್ಲಿ ಸಿಗುವಂಥದ್ದು ಮಾಡಬೇಕಾಗತ್ತೆ. ಅದು ಇಂಡಸ್ಟ್ರಿ ಆಗ್ಬೋದು, ನಗರ ಬೆಳವಣಿಗೆ ಆಗಿರ್ಬೋದು, ಈ ಥರ ಎಲ್ಲವೂ ಕೂಡ ಡಿಸೆಂಟ್ರಲೈಸೇಷನ್ ಆಗಬೇಕು. ಈ ಬಗ್ಗೆ ಸಂಯುಕ್ತ ಹೋರಾಟ ಸದ್ಯದಲ್ಲೇ ಒಂದು ಎಕ್ಸ್ಪರ್ಟ್ಗಳ ಜೊತೆ ಚರ್ಚೆ ಮಾಡಿ ಬೆಂಗಳೂರಲ್ಲಿ ಒಂದು ದುಂಡು ಮೇಜಿನ ಸಭೆ ಮಾಡಬೇಕು ಅಂತ ಹಿಂದೆ ಚರ್ಚೆ ಮಾಡಿದ್ದೀವಿ, ತೀರ್ಮಾನ ಮಾಡಿದ್ದೀವಿ. ಅದನ್ನು ಸದ್ಯದಲ್ಲಿ ಮುಂದೆ ಅನುಕೂಲವಾದ ನೋಡಿ ಅದಕ್ಕೂ ಕೂಡ ಒಂದು ಚರ್ಚೆಗೆ ನಾವು ಒಂದು ವೇದಿಕೆಯನ್ನು ರೆಡಿ ಮಾಡ್ತಿದ್ದೀವಿ. ನಾಳಿನ ಬಿಡದಿ ವಿಚಾರದಲ್ಲಿ ಒಪ್ಪಿಗೆ ಅಥವಾ ಒಪ್ಪಿಗೆ ಇಲ್ಲ ಇವುಗಳ ಬಗ್ಗೆ ತಾರ್ಕಿಕ ಅಂತ್ಯ ಬರುತ್ತೆ ನಾಳೆ. ತಾವು ಮಾಧ್ಯಮದವರು ಇದುವರೆಗೂ ಕೂಡ ಸಹಕರಿಸ್ತಿದ್ದೀರಿ, ಅದನ್ನು ಲೈವ್ ಆಗಿ ಮಾಡಿದಿರಿ, ಬಿಡದಿ ವಿಚಾರನ ಹೆಚ್ಚು ಬಿತ್ತರಿಸಿದಿರಿ. ನಾಳೆ ತಾವುಗಳು ಕೂಡ
ಅಲ್ಲಿ ಬಂದು ಅಲ್ಲಿ ಆಗೋವಂಥದ್ದನ್ನ ಇನ್ನಷ್ಟು ಸತ್ಯವನ್ನು ಸಾರ್ವಜನಿಕರಿಗೆ ಬಿತ್ತರಿಸಬೇಕು ಅಂತೇಳಿ ನಾನು ಮಾತು ವಿರಾಮ ಮಾಡ್ತಿದ್ದೀನಿ. ನಮಸ್ಕಾರ.